ಹಾಯ್ ಎಲ್ರಿಗೂ. ಹೊಸ ವರ್ಷದಲ್ಲಿ ಮೊದಲನೆಯ ಸಂಕಷ್ಟಿ ಅಂಗಾರಕ ಸಂಕಷ್ಟಿ ಚತುರ್ಥಿ ಬಂದಿರೋದ್ರಿಂದ ಮಂಗಳವಾರ ಬಂದಿರೋದ್ರಿಂದ ತುಂಬಾ ಶುಭ ದಿನ ಆಗಿರುತ್ತೆ. ಈ ಒಂದು ಸಂಕಷ್ಟಿಯನ್ನು ಮಾಡೋದ್ರಿಂದ ನಮಗೆ ತುಂಬ ಒಳ್ಳೆಯ ಫಲಗಳು ಸಿಗ್ತವೆ. ಹಾಗಾಗಿ 21 ಸಂಕಷ್ಟಿಯನ್ನು ಮಾಡಿರುವಂಥ ಫಲ ಈ ಒಂದೇ ಮಂಗಳವಾರ ಬಂದಿರುತ್ತಲ್ಲ ಆ ಒಂದು ಸಂಕಷ್ಟಿ ಮಾಡಿದರೆ ಸಿಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಈ ಸಂಕಷ್ಟಿಯನ್ನು ಮಾಡಿರಿ ಅಂತ ಹೇಳ್ತೀನಿ. ನಾನು ಕೂಡ ಈ ಸಂಕಷ್ಟಿಯನ್ನು ಮಾಡ್ತಾ ಇದ್ದೀನಿ. ಮೊದಲಿಗೆ ಹೊಸಲು ಪೂಜೆ ಮಾಡ್ತಾ ಇದ್ದೀನಿ. ಹೊಸಲಿಗೆ ಅರಿಶಿಣದಿಂದ ಯಾಕೆ ನಾನು ಅಲಂಕಾರ ಮಾಡ್ತಾ ಇದ್ದೀನಿ ಅಂದರೆ ಅರಿಶಿಣದಿಂದ ತೊಳೆದು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಮನೆಗೆ. ಹಾಗೆ ನಾನು ಎಲ್ಲ ಹೊಸಲು ಪೂಜೆ ಮುಗಿಸ್ಕೊಂಡು ನೆಕ್ಸ್ಟು ದೇವ್ರ ಮನೆಗೆ ಬಂದೆ. ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಪೂಜೆನ ಸ್ಟಾರ್ಟ್ ಮಾಡಿದೆ. ಮೊದಲಿಗೆ ದೀಪ ಹಚ್ಚಿಬಿಟ್ಟು ಪೂಜೆನ ಸ್ಟಾರ್ಟ್ ಮಾಡಬೇಕು, ಅಂದರೆ ಒಳ್ಳೆಯದಾಗುತ್ತೆ ಅಂತ. ಹಾಗಾಗಿ ದೀಪನ ಹಚ್ಚಿಬಿಟ್ಟು ನಾನು ಗಣೇಶ ಮೂರ್ತಿಯನ್ನು ಇಟ್ಟು ಹಸಿ ಹಾಲಿಂದ ಅಭಿಷೇಕನ ಮಾಡ್ತಾಯಿದ್ದೀನಿ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅಭಿಷೇಕ ಮಾಡ್ತಾರೆ. ಅವ್ರ ಮನಸ್ಸಿಗೆ ಹೇಗೆ ಅನಿಸುತ್ತೋ ಅವ್ರಿಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಪೂಜೆ ಮಾಡಬೇಕು. ಅವರು ಈ ಥರ ಮಾಡಿದರು, ಇವರು ಈ ಥರ ಮಾಡಿದರು ಅಂತ ಬೇರೆಯವ್ರನ್ನ ನೋಡಿ ನಾವು ಪೂಜೆ ಮಾಡಬಾರ್ದು. ಒಳ್ಳೆ ಮನಸ್ಸಿಟ್ಕೊಂಡು ಒಳ್ಳೆ ಯೋಚನೆ ಇಟ್ಕೊಂಡು ನಾವು ಯಾವುದೇ ಥರ ಪೂಜೆ ಮಾಡಿದರೂ ದೇವರು ನಮಗೆ ವರವನ್ನು ನೀಡ್ತಾರೆ. ಹಾಗಾಗಿ ನಮಗೆ ಕೆಟ್ಟ ಯೋಚನೆ ಇಟ್ಕೊಂಡು ಕೆಟ್ಟ ಮನಸ್ಸಿಂದ ಪೂಜೆ ಮಾಡಿದರೆ ನಾವು ಎಷ್ಟೇ ದೊಡ್ಡ ರೀತಿಯಲ್ಲಿ ಅಲಂಕಾರ ಮಾಡಿ ಆಡಂಬರದಿಂದ ಪೂಜೆ ಮಾಡಿದರೂ ನಮಗೆ ಫಲ ಸಿಗೋದಿಲ್ಲ. ಹಾಗಾಗಿ ಒಳ್ಳೆ ಮನಸ್ಸಿಂದ ಒಳ್ಳೆ ಯೋಚನೆ ಇಟ್ಕೊಂಡು ಒಳ್ಳೆ ಉದ್ದೇಶ ಇಟ್ಕೊಂಡು ನಾವು ಪೂಜೆಯನ್ನು ಮಾಡಬೇಕಾಗುತ್ತೆ. ಹಾಗಾಗಿ ನಾನು ಈಗ ಪೂಜೆನ ಸ್ಟಾರ್ಟ್ ಮಾಡಿದೆ. ಮೊದಲಿಗೆ 21 ದಾರದ ಎಳೆಯನ್ನು ಗಣೇಶನಿಗೆ ಹಾಕಿಬಿಟ್ಟು ಹಾಗೆ 21 ಗರಿಕೆಯನ್ನು ಕಟ್ಟಿ ಇಡಲೇಬೇಕು. ಗರಿಕೆ ಅಂದರೆ ಗಣೇಶನಿಗೆ ತುಂಬ ಇಷ್ಟ, ಹಾಗಾಗಿ ಗರಿಕೆಯನ್ನು ಇಡಲೇಬೇಕು ಮೇನಾಗಿ. ನೆಕ್ಸ್ಟು ಬಿಳಿ ಎಕ್ಕೆ ಹೂವು ಮತ್ತು ಎಲ್ಲ ರೀತಿಯ ಹೂಗಳನ್ನು ಇಟ್ಟು ಅಲಂಕಾರ ಮಾಡಿ ಪೂಜೆಯನ್ನು ಮಾಡಬೇಕು. ಪೂಜೆ ಯಾವ ಥರ ಮಾಡಿದ್ರೂ ಒಳ್ಳೆ ಮನಸ್ಸಿಂದ ಮಾಡಿದರೆ ಎಲ್ಲ ಒಳ್ಳೆಯದೇ ಆಗುತ್ತೆ. ಹೊಸ ವರ್ಷ ಎಲ್ರಿಗೂ ಒಳ್ಳೆಯದಾಗಲಿ, ಸುಖ ಶಾಂತಿ ಆರೋಗ್ಯ ಎಲ್ಲನೂ ದೇವರು ಕೊಡಲಿ ಅಂತ ಆಶಿಸ್ತಾ ಇವತ್ತಿನ ಪೂಜೆ ಇದಾಗಿತ್ತು. ಎಲ್ಲರೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಆಲ್.